ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ತಗೊಂಡು ರಾಜೀನಾಮೆ ಕೊಟ್ಟಿದ್ದಂತಹ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ. ಪಕ್ಷದ ವರಿಷ್ಠರೇ ಮನೆಗೆ ಬಂದು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು. ಪಕ್ಷ ಒಂದು ಕುಟುಂಬ ಇದ್ದಂಗೆ, ಹಾಗಾಗಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಈ ರೀತಿ ಅಸಮಾಧಾನ ಇಟ್ಕೊಳ್ಳೋದು ಸರಿಯಲ್ಲ ಅಂತ ನಾನು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದೀನಿ ಅಂತ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ಅವರು ಕರೆ ಮಾಡಿ ರಾಜೀನಾಮೆ ಕೊಡ್ತೀನಿ, ನೀವು ಆ ಸ್ಥಾನದಲ್ಲಿ ಮಂತ್ರಿ ಆಗಿ ಅಂತ ಮನವಿ ಮಾಡಿದ್ರು. ಆದರೆ ನಾನು ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ ಅಂತ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್, 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನ, ಮಂತ್ರಿಮಂಡಲಗಳನ್ನ, ಇಂಥ ಅನೇಕ ವಿಚಾರಗಳನ್ನ ತಿಳ್ಕೊಂಡವ್ರಿದ್ದೀವಿ. ಎಲ್ಲರಿಗೂ ಎಲ್ಲವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ವರ್ಷ ಉಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇನ್ನೊಂದು ಕಡೆ ಕೆಲವು ಉಳಿದು, ಸೊ ಅದ್ರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರಲಿಲ್ಲ ನನಗೆ. ಅವರವರು ನನಗೆ ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೆ ಡ್ರಾಪ್ ಮಾಡಿದ್ರು. ಅದು ನನಗೆ ಹರ್ಟ್ ಆಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದ್ರೆ ಅಧ್ಯಕ್ಷರು ರಿಸೈನ್ ಮಾಡಿದ್ರು, ಮೊದಲೇ ಮಂತ್ರಿಮಂಡಲದಲ್ಲಿ ಯುಟಿ ಖಾದರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸಾಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ದರು. ಸೊ ಅವ್ರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ, ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನಮ್ಮ ಮನೆಗೆ ಬಂದಿದೆ. ಈ ಇಡೀ ಆ 2 ದಿನದಲ್ಲಿ 27 ಜನ ಶಾಸಕರುಗಳು, 7 ಜನ ಸಚಿವರುಗಳು,